ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದರೆ ಸ್ವಸಹಾಯ ಗುಂಪುಗಳಲ್ಲಿ ನಾವು ಎಲ್ಲ ತಾಯಂದಿರಿಗೆ ಸಮಾಜಮುಖಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಒಂದು ಸಮಾಜ ನಿಧಿ ಅಂತೇಳಿ ಒಂದು ಪ್ರಾರಂಭ ಆಗಿದೆ. ಎಲ್ಲ ಸ್ವಸಹಾಯ ಗುಂಪುಗಳಲ್ಲಿ ಪ್ರತಿ ಸದಸ್ಯರು ತಿಂಗಳಿಗೆ 10ರಿಂದ 15 ರೂಪಾಯಿ 20 ರೂಪಾಯಿ ಈ ಥರದನ್ನು ಉಳಿತಾಯ ಮಾಡ್ತಾರೆ. ಅದನ್ನು ಯಾವುದಕ್ಕೂ ಬಳಸೋದಿಲ್ಲ, ಅದು ಗುಂಪಿನ ಹಣದ ಜೊತೆಗೆ ಉಳಿತಾಯ ಆಗಿರುತ್ತೆ. ಅದು ಎಲ್ರಿಗೂ ಜೊತೆಯಲ್ಲೂ ಸುತ್ತಾಡ್ತಾ ಇರುತ್ತೆ. ಸ್ವಸಹಾಯ ಗುಂಪುಗಳಿಗೆ ಸಂಸ್ಕಾರ ಬರಬೇಕು ಮತ್ತು ಸಮಾಜಮುಖಿ ಕೆಲಸ ಮಾಡಬೇಕು. ಆ ದೃಷ್ಟಿಯಿಂದ ಈ ಹಣವನ್ನು ಉಳಿತಾಯ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಮ್ಮ ಏರಿಯಾದಲ್ಲಿ ಯಾರೋ ಒಬ್ಬರು ಹೆಣ್ಣು ಮಗಳಿಗೆ ಶ್ರೀಮಂತ ಮಾಡಬೇಕಾದ್ರೆ ಆ ಕುಟುಂಬದಲ್ಲಿ ಏನೋ ಆಗ್ತಾ ಇರಲ್ಲ, ಕಷ್ಟ ಇರುತ್ತೆ. ಆ ಹೆಣ್ಣುಮಗಳಿಗೆ ಆಸೆ ಇರುತ್ತೆ, ನಾನು ಶ್ರೀಮಂತ ಮಾಡಿಸ್ಕೊಳ್ಬೇಕು ಅಂತೇಳಿ. ಆವಾಗ ನಮ್ಮ ಸ್ವಸಹಾಯ ಸಂಘದವರು ಸೇರಿ ಆ ಹೆಣ್ಣು ಮಗಳಿಗೆ ನಮ್ಮ ಕಡೆಯಿಂದ ಸಮಾಜ ನಿಧಿ ಉಳಿದಂಥ ಹಣವನ್ನು ಬಳಸಿ ಆ ಹೆಣ್ಣು ಮಗುಗೆ ಶ್ರೀಮಂತ ಮಾಡ್ತಕ್ಕಂಥದ್ದು, ಅವ್ರ ಕುಟುಂಬವನ್ನು ಸಂತೋಷ ಪಡ್ತಕ್ಕಂಥದ್ದು. ಮತ್ತಿನ್ಯಾವುದೋ ನಮ್ಮ ಏರಿಯಾದಲ್ಲಿ ನಮ್ಮ ಸ್ವಸಹಾಯ ಗುಂಪಿನಲ್ಲಿ ಅಥವಾ ನಮ್ಮ ರೋಡ್ನಲ್ಲಿ ಯಾರೋ ವಯಸ್ಸಾಗಿ ತೀರ್ಕೊಂಡಾಗ ಅವರಿಗೆ ಅವತ್ತಿನ ಆ ಸಂಸ್ಕಾರಕ್ಕೆ ಒಂದಷ್ಟು ಹಣದ ಕೊರತೆ ಕಾಣಿಸ್ತಾ ಇರುತ್ತೆ. ಆವಾಗ ನಮ್ಮ ಈ ಗುಂಪಿನ ಸದಸ್ಯರೆಲ್ಲರೂ ಸೇರಿ ಆ ಉಳಿತಾಯ ಮಾಡಿದಂಥ ಸಮಾಜ ನಿಧಿ ಹಣವನ್ನು ಸ್ವಲ್ಪ ತೆಗೆದು ಅವರ ಅವತ್ತಿನ ಅಂತ್ಯ ಸಂಸ್ಕಾರದ ಕಾರ್ಯಕ್ಕೆ ಕೊಡ್ತಕ್ಕಂಥದ್ದು. ಅಥವಾ ನಮ್ಮ ರೋಡ್ನಲ್ಲೋ ನಮ್ಮ ಗುಂಪಿನಲ್ಲೋ ಇರ್ತಕ್ಕಂಥ ಯಾವುದೋ ಹೆಣ್ಣು ಮಗನೋ ಹುಡುಗನೋ ಯಾರೋ ಒಬ್ಬ 10th PUCನಲ್ಲೋ ಚೆನ್ನಾಗಿ ಓದಿದ, ಅವನಿಗೆ ಹೆಚ್ಚು ಒಳ್ಳೆ ಕಾಲೇಜಿಗೆ ಸೇರ್ಕೋಬೇಕು, ಅಥವಾ ಫೀಸ್ ಕಟ್ಟಲಿಕ್ಕೆ ಆಗ್ತಿರಲ್ಲ, ಅಥವಾ ಅವನಿಗೆ ನೋಟ್ಬುಕ್ ತೊಗೊಳ್ಲಿಕ್ಕೆ ಆಗ್ತಿರೋದಿಲ್ಲ, ಅಥವಾ ಶಾಲಾ ಯೂನಿಫಾರ್ಮ್ಗಳನ್ನು ತೊಗೊಳ್ಲಿಕ್ಕೆ ಆಗ್ತಿರಲ್ಲ, ಆ ಥರದ ಮಕ್ಕಳಿಗೆ ಇದನ್ನು ಕೊಡ್ತಕ್ಕಂಥದ್ದು ಸಮಾಜ ನಿಧಿ. ಅಥವಾ ಇನ್ನೂ ಒಂದು ಹೆಚ್ಚಿನ ಮುಂದೆ ಹೋದಾಗ ನಮ್ಮ ರೋಡ್ನಲ್ಲಿ ಯಾವುದೋ ಒಂದು ಲೈಟ್ ಬರ್ತಾ ಇಲ್ಲ, ಕೊಳಾಯಿ ಹಾಳಾಗಿದೆ, ಅಥವಾ ಅಲ್ಲೇನಾದರೂ ರೋಡ್ ಸಮಸ್ಯೆ ಆಗಿದೆ, ಅಥವಾ ಯಾವುದೋ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಮೆಂಟ್ ಕಿತ್ತೋಗಿದೆ, ಈ ಥರದ್ದು ಎಲ್ಲವನ್ನೂ ಗಮನಿಸಿ ಈ ಸಮಾಜ ನಿಧಿಯಿಂದ ಅದನ್ನು ಕೊಡುಗೆಯಾಗಿ ನೀಡ್ತಕ್ಕಂಥದ್ದೇ ಸಮಾಜ ನಿಧಿ. ಉದ್ದೇಶ ಏನಪ್ಪ ಅಂದರೆ, ತುಂಬ ಜನ ನಾವೆಲ್ಲರೂ ಹೊರಗಿನ ಪ್ರಪಂಚದಲ್ಲಿ ನೋಡ್ತೀವಿ, ಅಯ್ಯೋ ಅವರೇನೋ ದಾನ ಮಾಡ್ತಿದ್ದಾರಪ್ಪ, ಅವರೇನೋ ಸೇವೆ ಮಾಡ್ತಿದ್ದಾರಪ್ಪ, ಅಲ್ಲೆಲ್ಲೋ 5 ಲಕ್ಷ ಕೊಟ್ರಂತೆ, 10 ಲಕ್ಷ ಕೊಟ್ರಂತೆ, 150 ಚೀಲ ಅಕ್ಕಿ ಕೊಟ್ರಂತೆ, ಈ ಥರದ್ದು ನಮ್ಮ ಹೆಣ್ಣು ಮಕ್ಕಳು ನೋಡಿ ಇನ್ನೊಂದ್ಕೊಳ್ತಿರ್ತಾರೆ, ನಮಗೆ ಕೊಡ್ಲಿಕ್ಕೆ ಆಗ್ತಿಲ್ಲ, ನಾವು ಅದರೊಳಗಡೆ ಭಾಗಿ ಹಾಕ್ಲಿಕ್ಕೆ ಆಗ್ತಿಲ್ಲ ಅಂತ. ಆದರೆ ಆ ಉದ್ದೇಶವನ್ನು ಆ ಹೆಣ್ಣು ಮಕ್ಕಳಿಗೆ ಈಡೇರಿಸಬೇಕು ಅನ್ನೋ ಉದ್ದೇಶದಿಂದನೇ ನೀವು ಲಕ್ಷ ಸಾವಿರ ರೂಪಾಯಿ ಕೊಡಬೇಕಾಗಿಲ್ಲ. ನಮ್ಮ ದುಡಿಮೆಯಲ್ಲಿ ಆದಂಥದ್ದನ್ನು ಸ್ವಲ್ಪ ಉಳಿಸಿ ನಾನು ಸಮಾಜ ಜೊತೆಗೆ ಕೈ ಜೋಡಿಸಬಲ್ಲೆ ಅನ್ನೋದು ಈ ಹೆಣ್ಣು ಮಕ್ಕಳಿಗೆ ಗೊತ್ತಾಗಬೇಕು. ನಾನು ದಾನ ಧರ್ಮ ಮಾಡ್ತೀನಿ, ಶ್ರೀಮಂತರು ಮಾತ್ರ ಮಾಡಬೇಕು ಅಥವಾ ಉಳ್ಳವರು ಮಾಡಬೇಕು ಅಂತಿಲ್ಲ, ಎಲ್ಲ ವರ್ಗದವರು ಎಲ್ಲ ಸಮಾಜದವರು ದಾನ ಮಾಡ್ಬೋದು ಅನ್ನೋ ತೋರಿಸ್ಲಿಕ್ಕೆ ಇದೊಂದು ಸಮಾಜ ನಿಧಿಯನ್ನು ನಮ್ಮಲ್ಲಿ ಒಂದು ಕಾಲಮ್ ಅಂತ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಆ ಮನೋಭಾವವನ್ನು ತರ್ತಕ್ಕಂಥದ್ದೇ ಇದರ ಉದ್ದೇಶ.